ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರಪಂಚದ ನಕ್ಷೆಯಲ್ಲಿ ಭಯೋತ್ಪಾದನೆ ಎಂಬ ಕ್ಯಾನ್ಸರ್ ತನ್ನ ಕಬಂಧ ಬಾಹುಗಳನ್ನ ಚಾಚುತ್ತಲೇ ಇದೆ. ಒಂದ್ ಕಾಲದಲ್ಲಿ ಕೇವಲ ಸಿರಿಯಾ ಮತ್ತು ಇರಾಕ್ಗೆ ಮಾತ್ರ ಸೀಮಿತವಾಗಿದ್ದಂತಹ ಇಸ್ಲಾಮಿಕ್ ಸ್ಟೇಟ್ ಅಥವಾ ಐಸಿಸ್ ಎಂಬಂತಹ ಕ್ರೂರ ಉಗ್ರಗಾಮಿ ಸಂಘಟನೆ ಈಗ ತನ್ನ ಬೇರುಗಳನ್ನ ದಕ್ಷಿಣ ಏಷ್ಯಾದತ್ತ ವಿಸ್ತರಿಸ್ತಾ ಇದೆ. ಹೌದು, ಇದು ಕೇವಲ ಊಹೆಯಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕೌಂಟರ್ ಎಕ್ಸ್ಟ್ರೀಮಿಸಂ ಪ್ರಾಜೆಕ್ಟ್ ಬಿಡುಗಡೆ ಮಾಡಿದಂತಹ ಆಘಾತಕಾರಿ ವರದಿಯ ಸತ್ಯ. ಈ ವರದಿಯು ಭಾರತದ ಪಾಲಿಗೆ ಅಕ್ಷರಶಃ ಎಚ್ಚರಿಕೆಯ ಗಂಟೆಯಾಗಿದೆ. ಜಾಗತಿಕ ಭಯೋತ್ಪಾದಕ ಸಂಘಟನೆ ಐಸಿಸ್ ಈಗ ನೇರವಾಗಿ ಭಾರತ ಸೇರಿದಂತೆ ದಕ್ಷಿಣ ಹಾಗೂ ಆಗ್ನೇಯ ಏಷ್ಯಾದ್ಯಂತ ಇರುವಂತಹ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲು ತನ್ನ ಸ್ಲೀಪರ್ ಸೆಲ್ಗಳು ಮತ್ತು ಬೆಂಬಲಿಗರಿಗೆ ಬಹಿರಂಗವಾಗಿ ಕರೆಯನ್ನ ನೀಡಿದೆ. ಈ ಸಂಚಿನಲ್ಲಿ ಕೇವಲ ಭಾರತ ಮಾತ್ರವಲ್ಲ, ನೆರೆಯ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ಗಳು ಕೂಡ ಸೇರಿವೆ. ಇದು ಕೇವಲ ಒಂದು ಬೆದರಿಕೆಯಲ್ಲ, ಬದಲಾಗಿ ವ್ಯವಸ್ಥಿತವಾಗಿ ರೂಪಿತವಾಗ್ತಾ ಇರುವಂತಹ ಒಂದು ಬೃಹತ್ ರಕ್ತಪಾತದ ಮುನ್ಸೂಚನೆ. ಈ ವಿಡಿಯೋದಲ್ಲಿ ನಾವು ಐಸಿಸ್ ನ ಈ ಹೊಸ ಕಾರ್ಯತಂತ್ರದ ಹಿಂದಿರುವ ಭೀಕರ ಸತ್ಯ, ಅಮೆರಿಕದಿಂದ ಹಿಡಿದು ಅಸ್ಸಾಂ ಗಡಿಯವರೆಗಿನ ಇವರ ನೆಟ್ವರ್ಕ್ ಮತ್ತು ಈ ಅಪಾಯವನ್ನ ಭಾರತ ಹೇಗೆ ಎದುರಿಸುತ್ತೆ ಎಂಬುದನ್ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡ್ತೀವಿ. ಸೊ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಭದ್ರತೆಯನ್ನ ಮತ್ತಷ್ಟು ಹೆಚ್ಚಿಸಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಅಮೆರಿಕ ಮೂಲದ ಪ್ರತಿಷ್ಠಿತ ಸಂಸ್ಥೆ ಕೌಂಟರ್ ಎಕ್ಸ್ಟ್ರೀಮಿಸಂ ಪ್ರಾಜೆಕ್ಟ್ ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ ವರದಿ ಪ್ರಕಾರ ಉಗ್ರರು ಆನ್ಲೈನ್ ವೇದಿಕೆಗಳ ಮೂಲಕ ಅತ್ಯಂತ ವ್ಯವಸ್ಥಿತವಾಗಿ ಪ್ರಚೋದನಕಾರಿ ಸಂದೇಶವನ್ನು ಹರಡ್ತಾ ಇದ್ದಾರೆ. ಮಾರ್ಚ್ 9ರಂದು ನಡೆದಂತಹ ಒಂದು ಬೆಳವಣಿಗೆ ಜಾಗತಿಕ ಭದ್ರತಾ ಸಂಸ್ಥೆಗಳ ನಿದ್ದೆಯನ್ನು ಗೆಡಿಸಿದೆ. ಐಸಿಸ್ ಬೆಂಬಲಿತ ಆನ್ಲೈನ್ ಬಳಕೆದಾರನೊಬ್ಬ ಟೆಲಿಗ್ರಾಮ್ ಮತ್ತು ರಾಕೆಟ್ ಚಾಟ್ ನಂತಹ ಎನ್ಕ್ರಿಪ್ಟೆಡ್ ಅಂದ್ರೆ ಗುಪ್ತ ಮೆಸೇಜಿಂಗ್ ಆಪ್ಗಳಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೆಸುವಂತೆ ಕರೆಯನ್ನು ನೀಡಿದ್ದಾನೆ. ಈ ಸಂದೇಶದಲ್ಲಿ ನಿರ್ದಿಷ್ಟವಾಗಿ ಭಾರತದ ಪೂರ್ವ ಮತ್ತು ಈಶಾನ್ಯ ರಾಜ್ಯಗಳಾದ ಪಶ್ಚಿಮ ಬಂಗಾಳ, ಅಸ್ಸಾಂ, ತ್ರಿಪುರಾ ಮತ್ತು ಮಣಿಪುರ ರಾಜ್ಯಗಳನ್ನು ಉಲ್ಲೇಖಿಸಲಾಗಿದೆ. ಆದ್ರೆ ಐಸಿಸ್ ಈ ನಿರ್ದಿಷ್ಟ ರಾಜ್ಯಗಳನ್ನೇ ಯಾಕೆ ಗುರಿಯಾಗಿಸಿಕೊಂಡಿದೆ? ಇದರ ಹಿಂದೆ ಒಂದು ಕರಾಳ ಭೌಗೋಳಿಕ ಮತ್ತು ರಾಜಕೀಯ ಲೆಕ್ಕಾಚಾರವಿದೆ. ಒಂದು ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ. ಈ ಎರಡು ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಬೃಹತ್ ಮತ್ತು ಸೂಕ್ಷ್ಮ ಗಡಿಗಳನ್ನು ಹಂಚಿಕೊಂಡಿವೆ. ಅಕ್ರಮ ವಲಸೆ, ಜನಸಂಖ್ಯಾಶಾಸ್ತ್ರದ ಬದಲಾವಣೆಗಳು ಮತ್ತು ಸ್ಥಳೀಯ ಕೋಮು ಉದ್ವಿಗ್ನತೆಗಳನ್ನ ಐಸಿಸ್ ತನ್ನ ಲಾಭಕ್ಕೆ ಬಳಸಿಕೊಳ್ಳಲು ಹೊಂಚು ಹಾಕ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಈಗಾಗಲೇ ಜಮಾತುಲ್ ಮುಜಾಹಿದೀನ್ ಮತ್ತು ಅನ್ಸುರುಲ್ಲಾ ಬಾಂಗ್ಲಾ ಟೀಮ್ ನಂತಹ ಉಗ್ರ ಸಂಘಟನೆಗಳು ಸಕ್ರಿಯವಾಗಿದ್ದು, ಇವುಗಳ ಮೂಲಕ ಭಾರತದೊಳಗೆ ನುಸುಳುವಂತಹ ತಂತ್ರ ಇದಾಗಿದೆ. ಇನ್ನು ಎರಡನೇದು ತ್ರಿಪುರಾ ಮತ್ತು ಮಣಿಪುರ. ಮಣಿಪುರದಲ್ಲಿ ಪ್ರಸ್ತುತ ನಡೀತಾ ಇರುವಂತಹ ಜನಾಂಗೀಯ ಸಂಘರ್ಷವನ್ನ ದುರ್ಬಳಕೆ ಮಾಡಿಕೊಂಡು ಅಲ್ಲಿ ಅಶಾಂತಿ ಸೃಷ್ಟಿಸಿ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ಮೂಲಕ ದೇಶದ ಆಂತರಿಕ ಭದ್ರತೆಯನ್ನ ಕದ್ದಡುವಂತಹ ಯತ್ನ ಇದಾಗಿದೆ. ಇನ್ನು ಮೂರನೇದು ಮ್ಯಾನ್ಮಾರ್ನಲ್ಲಿ ರೋಹಿಂಗ್ಯಾ ಮುಸ್ಲಿಮರ ಬಿಕ್ಕಟ್ಟನ್ನ ಮುಂದಿಟ್ಟುಕೊಂಡು ಮುಸ್ಲಿಮರ ರಕ್ಷಕರು ತಾವೇ ಅಂತ ಬಿಂಬಿಸಿಕೊಳ್ಳುತ್ತಾ ಅಲ್ಲಿನ ಹಿಂದೂಗಳು ಮತ್ತು ಬೌದ್ಧರ ಮೇಲೆ ದಾಳಿ ನಡೆಸಲು ಐಸಿಸ್ ಯುವಕರನ್ನ ಬ್ರೈನ್ ವಾಶ್ ಮಾಡ್ತಾ ಇದೆ. ಬಾಂಬ್ ಮತ್ತು ಬಂದೂಕುಗಳಿಗಿಂತ ಹಿಂದೂ ಐಸಿಸ್ ನ ಅತಿ ದೊಡ್ಡ ಅಸ್ತ್ರವಂದ್ರೆ ಇಂಟರ್ನೆಟ್. ಭದ್ರತಾ ಪಡೆಗಳ ಕಣ್ಣಿಗೆ ಮಣ್ಣೆರಚಲು ಉಗ್ರರು ಡಿಜಿಟಲ್ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ. ಕೌಂಟರ್ ಎಕ್ಸ್ಟ್ರೀಮಿಸಂ ಪ್ರಾಜೆಕ್ಟ್ ವರದಿಯು ಸ್ಪಷ್ಟಪಡಿಸಿದಂತೆ ಟೆಲಿಗ್ರಾಮ್ ಮತ್ತು ಡಾರ್ಕ್ ವೆಬ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ರಾಕೆಟ್ ಚಾಟ್ ನಂತಹ ವೇದಿಕೆಗಳಲ್ಲಿ ಸಾವಿರಾರು ಪ್ರೈವೇಟ್ ಗ್ರೂಪ್ ಗಳನ್ನ ಸೃಷ್ಟಿಸಲಾಗಿದೆ. ಪರಿಸ್ಥಿತಿ ಎಷ್ಟು ಭಯಾನಕವಾಗಿದೆ ಅಂದ್ರೆ ಕೇವಲ 4 ದಿನಗಳ ಅಂತರದಲ್ಲಿ ಅಂದ್ರೆ ಮಾರ್ಚ್ 8ರಿಂದ 10ರ ನಡುವೆ ಐಸಿಸ್ 4 ಅತ್ಯಂತ ಪ್ರಚೋದನಕಾರಿ ವಿಡಿಯೋಗಳನ್ನ ಬಿಡುಗಡೆ ಮಾಡಿದೆ. ಈ ವಿಡಿಯೋಗಳಲ್ಲಿ ಪಶ್ಚಿಮಾತ್ಯ ದೇಶಗಳ ಅಂದ್ರೆ ಅಮೆರಿಕ, ಯುರೋಪ್ ಮತ್ತು ಭಾರತದ ವಿರುದ್ಧ ತೀವ್ರವಾಗಿ ವಿಷಕಾರಲಾಗ್ತಾ ಇದೆ. ಮುಸ್ಲಿಮರ ಮೇಲೆ ಜಗತ್ತಿನಾದ್ಯಂತ ನಡೀತಾ ಇದೆ ಎನ್ನಲಾದಂತಹ ದೌರ್ಜನ್ಯಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳಿ, ಸಿಕ್ಕಲಿ ಕಾಫಿಯರನ್ನ ಅಂದ್ರೆ ಹಿಂದೂಗಳು ಮತ್ತು ಇತರ ಧಾರ್ಮಿಕರನ್ನ ಕೊಲ್ಲಿ ಅಂತ ಯುವಕರಿಗೆ ನೇರವಾಗಿ ಪ್ರಚೋದನೆ ನೀಡಲಾಗ್ತಾ ಇದೆ. ಐಸಿಸ್ ತನ್ನ ಜಾಲವನ್ನ ವಿಸ್ತರಿಸಲು ಕೇವಲ ಮನುಷ್ಯರನ್ನ ಮಾತ್ರವಲ್ಲ, ಆನ್ಲೈನ್ ಬಾಟ್ ಗಳನ್ನ ಕೂಡ ಬಳಸ್ತಾ ಇದೆ. ಈ ಚಾಟ್ ಗಳು ಮೆಸೇಜಿಂಗ್ ಆಪ್ ಗಳಲ್ಲಿ ತಾನಾಗಿ ಸಾವಿರಾರು ಜನರಿಗೆ ವಿಡಿಯೋಗಳನ್ನ, ಮ್ಯಾಗಝಿನ್ ಗಳನ್ನ ಕಳಿಸ್ತಾ ಇವೆ. ಕ್ರಿಪ್ಟೋ ಕರೆನ್ಸಿ ಮೂಲಕ ವಿಶ್ವದಾದ್ಯಂತ ದೇಣಿಗೆ ಸಂಗ್ರಹಿಸಲಾಗ್ತಾ ಇದೆ. ಇದು 21ನೇ ಶತಮಾನದ ಅತ್ಯಾಧುನಿಕ ಡಿಜಿಟಲ್ ಭಯೋತ್ಪಾದನೆ. ಭಾರತದ ಗುಪ್ತಚರ ಇಲಾಖೆಗೆ ಅಂದ್ರೆ ರಾ ಮತ್ತು ಐಬಿ ಈ ಎನ್ಕ್ರಿಪ್ಟೆಡ್ ಸಂದೇಶವನ್ನ ಡಿಕೋಡ್ ಮಾಡುವುದೇ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಐಸಿಸ್ ಕೇವಲ ಬಾಯಿ ಮಾತಿಗೆ ಬೆದರಿಕೆ ಹಾಕಿಲ್ಲ, ಅವರು ಅದನ್ನ ಕೃತ್ಯದಲ್ಲಿ ಇಳಿಸಿದ್ದಾರೆ ಅನ್ನೋದಕ್ಕೆ ಕಳೆದ ವಾರದ ಅಂಕಿಅಂಶಗಳೇ ಸಾಕ್ಷಿ. ಕೇವಲ 7 ದಿನಗಳ ಅಂತರದಲ್ಲಿ ಸಿರಿಯಾ, ನೈಜೀರಿಯಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಸೇರಿದಂತೆ ವಿವಿಧ ದೇಶಗಳಲ್ಲಿ ನಡೆದಂತಹ ಬರೋಬ್ಬರಿ 24 ರಕ್ತಸಿಕ್ತ ದಾಳಿಗಳ ಜವಾಬ್ದಾರಿಯನ್ನ ಐಸಿಸ್ ಅಧಿಕೃತವಾಗಿ ಹೊತ್ಕೊಂಡಿದೆ. ಇದರ ಜೊತೆಗೆ ಐಸಿಸ್ ನ ಕಣ್ಣು ಈಗ ಅಮೆರಿಕದ ಮೇಲೂ ನೆಟ್ಟಿದೆ. ವರದಿಗಳ ಪ್ರಕಾರ ಇತ್ತೀಚೆಗೆ ಅಮೆರಿಕದಲ್ಲಿ ನಡೆದಂತಹ ಒಂದು ಪ್ರಮುಖ ಹಿಂಸಾಚಾರವನ್ನ ಐಸಿಸ್ ಬಹಿರಂಗವಾಗಿಯೇ ಶ್ಲಾಘಿಸಿ ಮತ್ತು ಸಂಭ್ರಮಿಸಿದೆ. ಮಾರ್ಚ್ 7ರಂದು ನ್ಯೂಯಾರ್ಕ್ ನ ಮೇಯರ್ನ ಅಧಿಕೃತ ನಿವಾಸದ ಟ್ರೇಸಿ ಮ್ಯಾನ್ಸನ್ ಬಳಿ ನಡೆದಂತಹ ದಾಳಿಯ ಯತ್ನ ಅಮೆರಿಕದ ಭದ್ರತಾ ವ್ಯವಸ್ಥೆಯನ್ನೇ ಬೆಚ್ಚಿ ಬೀಳಿಸಿತ್ತು. ಇದಕ್ಕಿಂತ ಭೀಕರವಾದ ಘಟನೆ ನಡೆದಿದ್ದು ಮಾರ್ಚ್ 12ರಂದು ಅಮೆರಿಕದ ಓಲ್ಡ್ ಡೊಮಿನಿಯನ್ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಶೂಟೌಟ್ ಪ್ರಕರಣ. ಅಲ್ಲಿ ಮೊಹಮ್ಮದ್ ಬೈಲರ್ ಜುಲ್ಹವ್ ಎಂಬಾತ ಅಟ್ಟಹಾಸ ನಡೆದಿದ್ದ. ಈತ ವಿಶ್ವವಿದ್ಯಾಲಯದ ಕ್ಯಾಂಪಸ್ ನಲ್ಲಿ ಮನಬಂದಂತೆ ಗುಂಡು ಹಾರಿಸಿ ಅಮೆರಿಕನ್ ಸೇವೆಯ ಲೆಫ್ಟಿನೆಂಟ್ ಕರ್ನಲ್ ಬ್ರಾಂಡನ್ ಶಾ ಅವರನ್ನ ಭರ್ಬರವಾಗಿ ಹತ್ಯೆ ಮಾಡಿದ್ದ. ಅಂತಿಮವಾಗಿ ಭದ್ರತಾ ಪಡೆಗಳು ಜುಲ್ಹವ್ನನ್ನ ಎನ್ಕೌಂಟರ್ ನಲ್ಲಿ ಕೊಲ್ತಾರೆ. ಆದ್ರೆ ಈ ಮೊಹಮ್ಮದ್ ಬೈಲರ್
ಜುಲ್ಹಾ ಯಾರ್ ಗೊತ್ತಾ? ಈತ ಸಾಮಾನ್ಯ ಅಪರಾಧಿಯಲ್ಲ. ಈ ಹಿಂದೆ ಅಮೆರಿಕದ ನ್ಯಾಷನಲ್ ಗಾರ್ಡ್ ನಲ್ಲಿ ಸೇವೆ ಸಲ್ಲಿಸಿದ್ದ ಈತ 2016ರಲ್ಲಿ ಐಸಿಸ್ಗೆ ಬೆಂಬಲ ನೀಡಿದ ಮತ್ತು ಉಗ್ರರಿಗೆ ಹಣಕಾಸು ನೆರವು ನೀಡಲು ಯತ್ನಿಸಿದ ಆರೋಪದ ಮೇಲೆ ಸಿಕ್ಕಿಬಿದ್ದಿದ್ದ. ನ್ಯಾಯಾಲಯ ಈತನಿಗೆ 8 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು. ಜೈಲಿನಿಂದ ಬಿಡುಗಡೆಯಾದ ಬಳಿಕ ತಿದ್ದಿಕೊಳ್ಳುವ ಬದಲು ಈತ ಒಂಟಿ ತೋಳಾಗಿ ಮಾರ್ಪಟ್ಟು ಈ ದಾಳಿ ನಡೆಸಿದ್ದ. ಈಗ ಆನ್ಲೈನ್ ನಲ್ಲಿ ಐಸಿಸ್ ಬೆಂಬಲಿಗರು ಈ ಕ್ರೂರ ಹಂತಕನನ್ನ ಹುತಾತ್ಮ ಅಂತ ಕೊಂಡಾಡ್ತಾ ಇದ್ದಾರೆ. ಇದು ಐಸಿಸ್ ನ ಮೂಲಭೂತವಾದೀಕರಣದ ತೀವ್ರತೆಯನ್ನ ತೋರಿಸ್ತಾ ಇದೆ. ಜೈಲು ಶಿಕ್ಷೆಯು ಇವನ ಮನಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯವಾಗಿಲ್ಲ. ಅಮೆರಿಕದಲ್ಲಿ ನಡೆದ ಘಟನೆಗಳಿಗೂ ಭಾರತಕ್ಕೂ ಏನ್ ಸಂಬಂಧ ಎಂಬಂತಹ ಪ್ರಶ್ನೆ ಮೂಡುವುದು ಸಹಜ. ದಕ್ಷಿಣ ಏಷ್ಯಾದಲ್ಲಿ ಐಸಿಸ್ ತನ್ನದೇ ಆದಂತಹ ಒಂದು ವಿಭಾಗವನ್ನು ಹುಟ್ಟಿಹಾಕಿದೆ. ಅದರ ಹೆಸರೇ ಇಸ್ಲಾಮಿಕ್ ಸ್ಟೇಟ್ ಖೋರಾಸನ್ ಪ್ರಾವಿನ್ಸ್. ಅಫ್ಘಾನಿಸ್ತಾನದಲ್ಲಿ ಅಮೆರಿಕನ್ ಸೇನೆ ವಾಪಸಾದ ನಂತರ ಮತ್ತು ತಾಲಿಬಾನ್ ಅಧಿಕಾರಕ್ಕೆ ಬಂದ ನಂತರ ಅಲ್ಲಿನ ಅರಾಜಕತೆಯನ್ನ ಬಳಸಿಕೊಂಡು ಐಎಸ್ಕೆಪಿ ಬಲಿಷ್ಠವಾಗಿದೆ. ಭಾರತದ ಗುಪ್ತಚರ ಸಂಸ್ಥೆ ಐಸಿಸ್ ದಶಕಗಳಿಂದ ಭಾರತದಲ್ಲಿ ಭಯೋತ್ಪಾದನೆಯನ್ನ ಪೋಷಿಸುತ್ತಾ ಬಂದಿದೆ. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ನಂತಹ ಸಂಘಟನೆಗಳು ಈಗ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಸಿಲುಕಿಕೊಂಡಿರುವುದರಿಂದ ಭಾರತದೊಳಗೆ ದಾಳಿ ನಡೆಸಲು ಪಾಕಿಸ್ತಾನದ ಐಎಸ್ಐ ಈಗ ಐಸಿಸ್ ನ ಸ್ಲೀಪರ್ ಸೆಲ್ ಗಳಿಗೆ ಪರೋಕ್ಷವಾಗಿ ಬೆಂಬಲ ನೀಡುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇನ್ನು ಭಾರತದ ಗಡಿ ರಾಜ್ಯಗಳಲ್ಲಿ ಪ್ರಚೋದನಕಾರಿ ಸಂದೇಶಗಳು ಹರಡ್ತಾ ಇರುವುದು ಭಾರತೀಯ ಭದ್ರತಾ ಸಂಸ್ಥೆಗಳಾಗಿರುವಂತಹ ಎನ್ಐಎ, ರಾ ಮತ್ತು ಐಬಿಗಳಿಗೆ ಅತಿದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇಲ್ಲಿ 3 ಸವಾಲುಗಳಿವೆ. ಅದರಲ್ಲಿ ಮೊದಲನೆಯದ್ದು ಒಂಟಿ ತೋಳ ದಾಳಿಗಳು. ಇವರನ್ನ ಪತ್ತೆ ಹಚ್ಚುವುದು ಅತ್ಯಂತ ಕಷ್ಟ. ಯಾಕಂದ್ರೆ ಇವರು ಯಾವುದೇ ಸಂಘಟನೆಯ ಜೊತೆಗೆ ನೇರ ಸಂಪರ್ಕದಲ್ಲಿರೋದಿಲ್ಲ. ಕೇವಲ ಆನ್ಲೈನ್ ವಿಡಿಯೋ ನೋಡಿ ಪ್ರೇರೇಪಿತರಾಗಿ ಚಾಕು, ವಾಹನ ಅಥವಾ ನಾಡ ಬಾಂಬ್ ಬಳಸಿ ದಾಳಿ ಮಾಡ್ತಾರೆ. ಇನ್ನು ಎರಡನೇ ಸವಾಲು ಅಂತಂದ್ರೆ ಯುವ ಜನತೆಯ ಮೈಂಡ್ ವಾಶ್. ನಿರುದ್ಯೋಗ ಮತ್ತು ಕೋಮು ಭಾವನೆಗಳನ್ನ ಬಂಡವಾಳವನ್ನಾಗಿಟ್ಟುಕೊಂಡು ಆನ್ಲೈನ್ ಮೂಲಕ ಯುವಕರನ್ನ ಜಿಹಾದ್ನತ್ತ ಸೆಳೆಯುವುದು. ದಕ್ಷಿಣ ಭಾರತದ ಕೇರಳ, ಕರ್ನಾಟಕದಿಂದಲೂ ಹಲವು ಯುವಕರು ಐಸಿಸ್ ಸೇರಲು ಸಿರಿಯಾ ಮತ್ತು ಅಫ್ಘಾನಿಸ್ತಾನಕ್ಕೆ ಹೋಗಿದ್ದನ್ನ ನಾವು ಈ ಹಿಂದೆ ನೋಡಿದ್ದೇವೆ. ಇನ್ನು ಮೂರನೇ ಸವಾಲು ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ಗಡಿಯಿಂದ ನುಸುಳುವಿಕೆ. ಭಾರತ ಈಶಾನ್ಯ ಗಡಿಗಳಲ್ಲಿ ಭೌಗೋಳಿಕವಾಗಿ ದುರ್ಗಮವಾಗಿದೆ. ಕಾಡುಗಳು ಮತ್ತು ನದಿಗಳ ಮೂಲಕ ಶಸ್ತ್ರಾಸ್ತ್ರಗಳನ್ನ ರವಾನಿಸುವುದು ಉಗ್ರರಿಗೆ ಸುಲಭದ ಹಾದಿಯಾಗಿದೆ. ಇನ್ನು ಐಸಿಸ್ ಬೆದರಿಕೆಯನ್ನ ಭಾರತ ಲಘುವಾಗಿ ಪರಿಗಣಿಸುವಂತಿಲ್ಲ. ಸಿಇಪಿ ವರದಿಯು ಒಂದು ಸ್ಪಷ್ಟ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಆದ್ರೆ ಭಾರತ ಭದ್ರತಾ ವ್ಯವಸ್ಥೆ ಕೂಡ ಹಿಂದೆಂದಿಗಿಂತಲೂ ಕೂಡ ಬಲವಾಗಿದೆ. ರಾಷ್ಟ್ರೀಯ ತನಿಖಾ ದಳ ಸತತವಾಗಿ ದೇಶಾದ್ಯಂತ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇದ್ದು ಹಲವು ಐಸಿಸ್ ಮಾಡ್ಯೂಲ್ಗಳನ್ನ ಈಗಾಗಲೇ ಬೇರು ಸಹಿತ ಕಿತ್ತಾಕಿದೆ. ಸೈಬರ್ ಭದ್ರತಾ ಪಡೆಗಳು ಡಾರ್ಕ್ ವೆಬ್ ಮತ್ತು ಟೆಲಿಗ್ರಾಮ್ ಚಾನೆಲ್ಗಳ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿವೆ. ಆದ್ರೆ ಕೇವಲ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾತ್ರವೇ ಯುದ್ಧವನ್ನ ಗೆಲ್ಲಲು ಸಾಧ್ಯವಿಲ್ಲ. ಭಯೋತ್ಪಾದನೆಯ ವಿರುದ್ಧ ಹೋರಾಡುವವರಲ್ಲಿ ಪ್ರತಿಯೊಬ್ಬ ನಾಗರಿಕರ ಪಾತ್ರವೂ ಕೂಡ ಇದೆ. ಆನ್ಲೈನ್ ನಲ್ಲಿ ಹರಿದಾಡುವಂತಹ ಯಾವುದೇ ಪ್ರಚೋದನಕಾರಿ ವಿಡಿಯೋಗಳು, ವಾಟ್ಸ್ಆಪ್ ಫಾರ್ವರ್ಡ್ ಗಳನ್ನ ನಂಬಬಾರದು ಮತ್ತು ಹಂಚಿಕೊಳ್ಳಬಾರದು. ತಮ್ಮ ಸುತ್ತಮುತ್ತ ನಡೆಯುವಂತಹ ಅನುಮಾನಾಸ್ಪದ ಚಟುವಟಿಕೆಗಳ ಬಗ್ಗೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕು. ದಕ್ಷಿಣ ಏಷ್ಯಾ ಮತ್ತು ಭಾರತ ಬಹುಸಂಸ್ಕೃತಿ, ಶಾಂತಿ ಮತ್ತು ಸಹನೆ ಐಸಿಸ್ ನಂತಹ ಉಗ್ರಗಾಮಿಗಳಿಗೆ ನುಂಗಲಾರದ ತುತ್ತಾಗಿದೆ. ಅವರ ಗುರಿ ಕೇವಲ ರಕ್ತಪಾತವಲ್ಲ, ದೇಶದ ಆರ್ಥಿಕತೆಯನ್ನ ಮತ್ತು ಸಾಮಾಜಿಕ ಸೌಹಾರ್ದತೆಯನ್ನ ಹಾಳು ಮಾಡುವುದು. ಆದ್ರೆ ಭಾರತದ ಒಕ್ಕಿನಂತಹ ಭದ್ರತಾ ಪಡೆಗಳು ಮತ್ತು ಕೋಟ್ಯಾಂತರ ದೇಶಭಕ್ತ ನಾಗರಿಕರು ಇರುವವರೆಗೆ ಐಸಿಸ್ ನ ಈ ಕರಾಳ ಕನಸು ಎಂದಿಗೂ ಕೂಡ ನನಸಾಗಲು ಸಾಧ್ಯವಿಲ್ಲ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಧನ್ಯವಾದ.